ನಮಸ್ಕಾರ. ನಿನ್ನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾತ್ರಿ ಮಲಗಿದಂಥ ಹಸುವಿನ ಕೆಚ್ಚಲನ್ನು 3 ಹಸುವಿನ ಕೆಚ್ಚಲನ್ನು ಕಡಿದು ಒಂದು ಅಮಾನವೀಯ ಘಟನೆಯನ್ನು, ಒಂದು ಕುಕೃತ್ಯವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಈ ಘಟನೆಯ ಹಿಂದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ನೋವುಂಟು ಮಾಡುವಂಥ ಕೆಟ್ಟ ಉದ್ದೇಶ ಇದೆ. 33 ಕೋಟಿ ದೇವತೆಗಳಾದಂತಹ ಶ್ರದ್ಧಾಸ್ಥಾನವಾದಂಥ ಗೋಮಾತೆಯನ್ನು ಇಷ್ಟು ಬರ್ಬರವಾಗಿ, ಭೀಕರವಾಗಿ ಹಲ್ಲೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇದೊಂದು ರೀತಿಯಲ್ಲಿ ಭಯೋತ್ಪಾದನೆ ಕೃತ್ಯನೇ ಇದೆ. ಹಾಗಾಗಿ ಯಾರೇ ಅಪರಾಧಿಗಳಾಗಿರಲಿ ಅವರ ಬಂಧನ ಕೂಡಲೇ ಆಗಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ಇಂಥ ಅಮಾನವೀಯ ಘಟನೆಗಳಿಗೆ ಈ ಕೊನೆಗಾಣಬೇಕಾಗಿದೆ. ದುರ್ದೈವ ಅಂತೇಳಿದರೆ ಇವತ್ತು ಪೇಟ ಅಂತೇಳಿ ಪ್ರಾಣಿದಯ ಸಂಘದವರು ಯಾವುದೇ ಪ್ರಾಣಿಗಳಿಗೆ ಏನಾದರೂ ನೋವಾದರೆ, ಜಲ್ಲಿಕಟ್ಟು ಸಂದರ್ಭದಲ್ಲಿ ಬೇರೆ ಬೇರೆ ನಾಯಿಗಳಿಗೆ, ಬೆಕ್ಕುಗಳಿಗೆ ಏನಾದರೂ ಆದರೆ ತಕ್ಷಣ ಅವರು ಧಾವಿಸಿ ಬರ್ತಾರೆ. ಆದರೆ ದುರ್ದೈವ ಅಂತೇಳಿದರೆ ಗೋಮಾತೆ, ಹಿಂದೂಗಳ ಒಂದು 33 ಕೋಟಿ ದೇವತೆಗಳ ಪೂಜಾ ಸ್ಥಾನವನ್ನು ಬರ್ಬರವಾಗಿ ಇಷ್ಟೊಂದು ಹೀನ ರೀತಿಯಲ್ಲಿ, ವಿಕೃತ ರೀತಿಯಲ್ಲಿ ಒಂದು ಹಲ್ಲೆ ಮಾಡಿದಾಗ, ಚಿತ್ರಹಿಂಸೆಯನ್ನು ನೀಡಿದಾಗ ಇವತ್ತು ಪೇಟ ಅಂತ ಸಂಘಟನೆಗಳು ಇವತ್ತು ಮೌನವಾಗಿರುವಂಥದ್ದು ಅವರ ಒಂದು ದ್ವಂದ್ವ ನೀತಿಯನ್ನು ತರಿಸುತ್ತೆ. ಒಟ್ಟಾರೆ ಈ ಘಟನೆ ಅತ್ಯಂತ ಕ್ರೂರವಾಗಿದೆ. ಇದರ ಮೇಲೆ ಸರ್ಕಾರ ತಕ್ಷಣ ಕ್ರಮವನ್ನು ಜರುಗಿಸಬೇಕು.